ಸೊ ಆರ್ಬಿಟ್ರರಿ ಆಗಿ ನಾನು ಯಾವುದೇ ನಿರ್ಧಾರವನ್ನ ತಗೊಳ್ಳೋ ಹಾಗಿಲ್ಲ, ನಿರಂಕುಶವಾಗಿ ನಾನು ಯಾವುದೇ ನಿರ್ಧಾರವನ್ನ ಏನ್ ಮಾಡೋ ಹಾಗಿಲ್ಲ, ತಗೊಳ್ಳೋ ಹಾಗಿಲ್ಲ. ನಾನು ತಗೊಳ್ತಾ ಇದ್ರೆ ಒಂದು ರ್ಯಾಷನಲ್ ಇದಿರಬೇಕು, ಅಬ್ಜೆಕ್ಟಿವ್ ಇರಬೇಕು, ಇಂಟೆಲಿಜಿಬಲ್ ಡಿಫರೆನ್ಷಿಯೇಟ್ ಇರಬೇಕು. ಮತ್ತೆ ನಾನು ಯಾರನ್ನೂ ಕೂಡ ಮನಸ್ಸಿಗೆ ಬಂದ ಹಾಗೆ ಕ್ರಿಟಿಸೈಸ್ ಮಾಡೋ ಹಾಗಿಲ್ಲ, ಮನಸ್ಸಿಗೆ ಬಂದ ಹಾಗೆ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ದಿಸ್ ಕೇಸ್ ವೆಂಟ್ ಟು ದ ಸುಪ್ರೀಂ ಕೋರ್ಟ್ ಇನ್ ಮನೇಕಾ ಗಾಂಧಿ ಕೇಸ್. ಯು ನೋ ಅಬೌಟ್ ಮನೇಕಾ ಗಾಂಧಿ ಆರ್ ಮೇನಕಾ ಗಾಂಧಿ? ಶಿ ಇಸ್ ಅ ವೈಫ್ ಆಫ್ ಸಂಜಯ್ ಗಾಂಧಿ. ಸಂಜಯ್ ಗಾಂಧಿ ಯಾರು? ಸನ್ ಆಫ್ ಮೇಡಮ್ ಇಂದಿರಾ ಗಾಂಧಿ. ಮೇಡಮ್ ಇಂದಿರಾ ಗಾಂಧಿ ಅವರ ಮಗ, ದೊಡ್ಡ ಮಗ ಸಂಜಯ್ ಗಾಂಧಿ. ಸೊ ಆತನ ವೈಫ್ ಮೇನಕಾ ಗಾಂಧಿ. ಸೊ ಮೇನಕಾ ಗಾಂಧಿ ಶಿ ವಾಸ್ ಅಗೇನ್ಸ್ಟ್ ಮೇಡಮ್ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರ ವಿರುದ್ಧ ಇದ್ರು. ಸಂಜಯ್ ಗಾಂಧಿ ಅವರು ತೀರ್ಕೊಂಡ ಮೇಲೆ ಶಿ ವಾಂಟೆಡ್ ಟು ಗೋ ಔಟ್ ಆಫ್ ಇಂಡಿಯಾ, ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ. ಬಟ್ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಶಿ ವಾಸ್ ಗಿವನ್ ದ ಪಾಸ್ಪೋರ್ಟ್. ಶಿ ಹ್ಯಾಡ್ ಸಮ್ ಕ್ರಿಟಿಕಲ್ ಇನ್ಫಾರ್ಮೇಶನ್ಸ್ ಗಳು, ಕೆಲವೊಂದು ಕ್ರಿಟಿಕಲ್ ಇನ್ಫಾರ್ಮೇಶನ್ ಇತ್ತು ಅವ್ರ ಹತ್ರ ಮೇಡಮ್ ಇಂದಿರಾ ಗಾಂಧಿ ಅವರ ವಿರುದ್ಧ. ಸೊ ಇವ್ರು ಏನಾದ್ರು ಬೇರೆ ದೇಶಕ್ಕೆ ಹೋಗಿ ಆ ಇನ್ಫಾರ್ಮೇಶನ್ ಲೀಕ್ ಮಾಡಿದ್ರೆ ಮೇಡಮ್ ಇಂದಿರಾ ಗಾಂಧಿ ಅವರ ಗವರ್ಮೆಂಟ್ ಏನಾಗುತ್ತೆ, ಥ್ರೆಟ್ ಆಗುತ್ತೆ. ಸೊ ಎಮರ್ಜೆನ್ಸಿ ಟೈಮ್ ಅಲ್ಲಿ ಆಗಿರುವಂತಹ ಇನ್ಫಾರ್ಮೇಶನ್ಸ್ ಗಳು. ಅದಕ್ಕೆ ಏನ್ ಮಾಡ್ತು ದ ಗವರ್ಮೆಂಟ್ ಆಫ್ ಇಂಡಿಯಾ ದಟ್ ಡೇ, ದ ಗವರ್ಮೆಂಟ್ ಅಂಡರ್ ಮೇಡಮ್ ಇಂದಿರಾ ಗಾಂಧಿ, ವಾಟ್ ಇಟ್ ಡಿಡ್, ಇಟ್ ಯೂಸ್ ಪಾಸ್ಪೋರ್ಟ್ ಆಕ್ಟ್. ಪಾಸ್ಪೋರ್ಟ್ ಆಕ್ಟ್ ಅನ್ನೋದ್ರಲ್ಲಿ ಪ್ರತಿಯೊಬ್ಬರಿಗೂ ಪಾಸ್ಪೋರ್ಟ್ ಅನ್ನ ಕೊಟ್ಟಿದ್ದೀವಿ. ಅಂಡ್ ಇಟ್ ಮೇಡ್ ಅನ್ ಅಮೆಂಡ್ಮೆಂಟ್. ಯಾವ ರೀತಿ ಅಮೆಂಡ್ಮೆಂಟ್ ಅನ್ನು ಮಾಡಿದ್ರು ಅಂದ್ರೆ, ಸ್ಟೇಟ್ ತನಗೆ ಇಷ್ಟ ಬಂದಾಗ ಯಾವುದೇ ವ್ಯಕ್ತಿಯನ್ನಾದ್ರೂ ಕೂಡ ಪಾಸ್ಪೋರ್ಟ್ ಅನ್ನ ಸೀಸ್ ಮಾಡಬಹುದು, ಅವ್ರನ್ನ ಅರೆಸ್ಟ್ ಮಾಡಬಹುದು. ಮೇನಕಾ ಗಾಂಧಿ ಯಾವಾಗ ದೇಶ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಸೊ ಅಲ್ಲಿ ಏನ್ ಮಾಡ್ತಾ ಬರ್ತಾರೆ, ಪಾಸ್ಪೋರ್ಟ್ ಏರ್ಪೋರ್ಟ್ ಅಲ್ಲಿ ದೇ ಸೀಸ್ಡ್ ಹರ್ ಪಾಸ್ಪೋರ್ಟ್ ಅಂಡ್ ದೇ ಅರೆಸ್ಟೆಡ್ ಹರ್. ಆಕೆಯನ್ನ ಅರೆಸ್ಟ್ ಮಾಡಿದ್ರು, ಪಾಸ್ಪೋರ್ಟ್ ಅನ್ನ ಸೀಸ್ ಮಾಡಿ ಅರೆಸ್ಟ್ ಮಾಡಿದ್ರು. ಈ ಅರೆಸ್ಟ್ ಮಾಡಿದಾಗ ಮೇನಕಾ ಗಾಂಧಿ ಅವರು ಶಿ ವೆಂಟ್ ಟು ದ ಕೋರ್ಟ್. ಇಟ್ ಇಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ 14, ನನ್ನ ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ. ಅಂದ್ರೆ ನನ್ನ ಇಷ್ಟ ಬಂದಂಗೆ ಬೇರೆ ಯಾರನ್ನೂ ಅರೆಸ್ಟ್ ಮಾಡಿದ್ರೆ ನಾನು ಒಬ್ಬಳನ್ನ ಅರೆಸ್ಟ್ ಮಾಡಿದ್ದಾರೆ. ಆರ್ಟಿಕಲ್ 19 ಬಿಕಾಸ್ ನನ್ನ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ನ ಕಿತ್ಕೊಂಡಿದ್ದಾರೆ. ಆರ್ಟಿಕಲ್ 21, ಆರ್ಟಿಕಲ್ 21 ಅಂದ್ರೆ ರೈಟ್ ಟು ಮೂವ್ಮೆಂಟ್ ವಿತ್ ಇನ್ ದ ಕಂಟ್ರಿ ಇಸ್ ಆರ್ಟಿಕಲ್ 19, ರೈಟ್ ಟು ಮೂವ್ ಔಟ್ಸೈಡ್ ದ ಕಂಟ್ರಿ ಇಸ್ ಆರ್ಟಿಕಲ್ 21. ಆರ್ಟಿಕಲ್ 21 ಅನ್ನು ವೈಲೇಟ್ ಮಾಡ್ತಿದ್ದಾರೆ. ಸೊ ಏನಕ್ಕೆ ಇದನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕ್ವಶನ್. ಇಟ್ ಇಸ್ ದ ಕೇಸ್ 1971 ಕೇಸ್, ಮೇನಕಾ ಗಾಂಧಿ ಕೇಸ್. ಇಟ್ ವಾಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಕೇಸ್ ವಿಚ್ ಇಂಟ್ರೊಡ್ಯೂಸ್ಡ್ ಡ್ಯೂ ಪ್ರೊಸೆಸ್ ಆಫ್ ಲಾ ಇನ್ ಇಂಡಿಯಾ. ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನ ಇಂಟ್ರೊಡ್ಯೂಸ್ ಮಾಡಿದಂತ ಕೇಸ್. ಇಟ್ ಸೇಸ್ ದ ಸುಪ್ರೀಂ ಕೋರ್ಟ್ ಸೆಡ್ in this case that you cannot arbitrarily arrest a person as of your own choice. ನಿನ್ನ ಮನಸ್ಸಿಗೆ ಇಷ್ಟ ಬಂದಂಗೆ ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡುವಾಗಿಲ್ಲ. ಕರೆಕ್ಟಾ? ಈಗ ನನ್ನ ವಿರುದ್ಧ ಇವನು ಮಾತಾಡ್ತಾನೆ, ನಾವು ಅರೆಸ್ಟ್ ಮಾಡ್ಬಿಟ್ರೆ ಇಟ್ಸ್ ವೈಲೇಷನ್ ಆಫ್ ಮೈ ಈಕ್ವಾಲಿಟಿ. ಸೊ ಇಟ್ ಇಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ 14. ದಿಸ್ ಇಸ್ ಡಾಕ್ಟ್ರೈನ್ ಆಫ್ ಆರ್ಬಿಟ್ರರಿನೆಸ್, ಡಾಕ್ಟ್ರೈನ್ ಅಗೇನ್ಸ್ಟ್ ಆರ್ಬಿಟ್ರರಿನೆಸ್. ಇಟ್ಸ್ ನಾಟ್ ಡಾಕ್ಟ್ರೈನ್ ಆಫ್ ಆರ್ಬಿಟ್ರರಿನೆಸ್, ಡಾಕ್ಟ್ರೈನ್ ಅಗೇನ್ಸ್ಟ್ ಆರ್ಬಿಟ್ರರಿನೆಸ್. ಒಂದು ಡಾಕ್ಟ್ರೈನ್ ಆಫ್ ರೀಸನಬಲ್ ಕ್ಲಾಸಿಫಿಕೇಶನ್. ಎಸ್, ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಾಡಿ ಅಲೋ, ಬಟ್ ದಟ್ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಸ್ಟ್ ಬಿ ರೀಸನಬಲ್. ಸೆಕೆಂಡ್ ಒನ್, ನೀನು ಡಿಸಿಷನ್ ತಗೋ, ಬಟ್ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಆಫ್ ಲಾ, ಅಕಾರ್ಡಿಂಗ್ ಟು ದ ಡ್ಯೂ ಪ್ರೊಸೆಸ್ ಆಫ್ ಲಾ, ನಾಟ್ ಆರ್ಬಿಟ್ರರಿಲಿ. ನಿನ್ನ ಮನಸ್ಸಿಗೆ ಇಷ್ಟ ಬಂದಂಗೆ ನಿರಂಕುಶವಾಗಿ ಸ್ವೇಚ್ಛೆಯಿಂದ ನಿರ್ಧಾರಗಳನ್ನು ತಗೋಬಾರದು. ಅಂಡರ್ಸ್ಟುಡ್? ಈ ಎರಡು ಡಾಕ್ಟ್ರೈನ್ ನಮಗೆ ಆರ್ಟಿಕಲ್ 14 ಅಲ್ಲಿ ಬರುತ್ತೆ. ಸೊ ಯಾವ ಜಡ್ಜ್ಮೆಂಟ್? ಅನ್ವರ್ ಅಲಿ ಸರ್ಕಾರ್ ಜಡ್ಜ್ಮೆಂಟ್ ಅಂಡ್ ಮೇನಕಾ ಗಾಂಧಿ ಜಡ್ಜ್ಮೆಂಟ್.